ಎಲ್ಲರಿಗೂ ನಮಸ್ತೆ. ಇವತ್ತಿನ ವ್ಲಾಗು ನಾನು ಕೆಲಸಕ್ಕೆ ಹೋಗ್ತಾ ಶುರು ಮಾಡಿದ್ದೀನಿ. ಇವತ್ತೇನೇನು ನಡೆಯುತ್ತೆ ಅಂತ ಇವತ್ತಿನ ವ್ಲಾಗ್ದಲ್ಲಿ ಮಿಸ್ ಮಾಡಿದೆ ನೋಡಿ ಎಲ್ಲರೂ. ಕೆಲಸ ಮುಗಿಸ್ಕೊಬಂದು ಶಾಪಿಂಗಿಗೆ ಬಂದಿದ್ದೀವಿ ನಾನು ಜಯ. ಇವಾಗ ಶಾಪಿಂಗ್ ಶುರು. ನನಗೂ ಜಯಂಗೂ ಸುತ್ತೋದು ಅಂದ್ರೆ ಇಷ್ಟ. ಇಬ್ಬರೂ ಸುತ್ತಾ ಇರ್ತೀವಿ, ಯಾವಾಗಲೂ ಜಾಸ್ತಿ ಸುತ್ತೀವಿ. ಮಕ್ಳಿಗೆ ಬಟ್ಟೆ ತಗೊಳಕ್ಕೆ ಶಾಪಿಂಗ್ ಜೋರ. ಯಾವ ಥರ? ಆ ಥರ ಅದು ಹೆಣ್ಮಕ್ಳದು ತಗೊಳ್ಳೋಣ. ಏನು ಶರ್ಟ್ನಾ? ಹಾಂ, ಬರೀ ಐ ಲವ್ ಯು ಮಮ್ಮಿ, ಐ ಲವ್ ಯು ಮಮ್ಮಿ. ಯಾವುದು? ಜೀನ್ಸು. ನೀನು ಸೆಲೆಕ್ಟ್ ಮಾಡು. ಇಲ್ಲಿಂದ ಬೇಡ, ಇಲ್ಲಿಲ್ಲ ಅಂತ. ಇವಳು ನಂದು ಬೇರೆ ಸುತ್ತೋದೇ ಆಗುತ್ತೆ. ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀವ ನಾವು. ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡ ಬಂದಿದ್ದೀವ ಗೊತ್ತಿಲ್ಲ. ಶರ್ಟ್ ಇದೆ. ಯಾವುದನ್ನ ಒಂದು ಪರ್ಫೆಕ್ಟಾಗಿ ಸೆಲೆಕ್ಟೇ ಮಾಡಲ್ಲ, ಹಿಂಗೆ ಅಂತ ಇರ್ತಾಳೆ. ಇವತ್ತೆಲ್ಲ ಹುಡ್ಕೋದ್ರು ಏನೋ ಒಂದು ಕಾಣಿಸುತ್ತೆ. ಮಗಳಿಗೆ ಸೆಟ್ ಆಗಲ್ಲ. ನಾನು ಹೇಳಿಲ್ವ, ಒಂದು ಪರ್ಫೆಕ್ಟಾಗಿ ಸೆಲೆಕ್ಟೇ ಮಾಡಲ್ಲ ಅವಳು. ಇದ್ರಲ್ಲಿ ನೋಡಿ, ಬರ್ಡೇ ದಿನ ಮಮ್ಮಿ ಬ್ಲ್ಯಾಕ್ ಹಾಕೋದು ಏನು ಮಾಡುತ್ತೆ? ಏನು ಮಾಡುತ್ತೆ? ಸೆಟ್ ಆಗಿದೆ. ಬರ್ತಡೇ ದಿನ ಬ್ಲ್ಯಾಕ್ ಹಾಕಿದ್ರೆ ನಮ್ಮ ಮಮ್ಮಿ ಕೊನೆಗೂ ಒಂದು ಶರ್ಟ್ ತಗೊಂಡ್ಲು. ಅದು ಎರಡು ಕಡೆ ರೌಂಡ್ ಹಾಕಿ ಈಗ ಇದು ಸೆಲೆಕ್ಟ್ ಆಗಿರೋದು. ಇವಳಿಗೆ ಬಟ್ಟೆ ತಂದಿಲ್ವಂತೆ, ಅವಳಿಗೆ ಮಾತ್ರ ಬಟ್ಟೆ ತಂದೀವಿ, ಇವಳಿಗೆ ಬಟ್ಟೆ ತಂದಿಲ್ಲ ಅಂತ. ಅದು ಬ್ಯಾಗಿ ಚೆನ್ನಾಗಿಲ್ಲ, ಓಕೆನಾ? ನಾನು ಹಿಂಗೆ ದೊಡ್ಡ ಬ್ಯಾಗಿ ತರ್ತೀನಿ, ಅದು ಚೆನ್ನಾಗಿಲ್ಲ ಅವಳು. ಅವಳು ಹೆಂಗೆ ಕಾಣ್ತಿದ್ಲಲ್ಲ ಗೊಂಬೆ, ಚೆನ್ನಾಗಿ ಕಾಣ್ತಿದ್ಲ? ಇಲ್ಲ ತಾನೇ, ನಾವು ಬೇರೆ ಬ್ಯಾಗಿ ತರೋಣ. ಶೇನಾ ಎಂಜಿನಲ್ಲಿ ಬಂದಿದ್ಯಾ? ಬಲೂನಾ? ನನ್ನ ಕೈಲಿ ಎಂಜಿನ್ ಬರ್ತಾ ಇಲ್ಲ. ಬ್ಯಾಡ್ ಅಮ್ಮ ಮಗಳಿಬ್ರು. ನಾನು ನನ್ನ ಮಗಳು ಶೇರ್ ಬಿಟ್ಟಿದ್ದೀವಿ. ಈಗ ನಾಳೆ ಹೋಗಿ ಬೇರೆ ಬ್ಯಾಗಿ ಪ್ಯಾಂಟ್ ತರ್ತೀವಿ ನಾವು. ಬೇರೆ ಬ್ಯಾಗಿ ತರ್ತೀರಾ? ದೊಡ್ಡದು ನನ್ನ ಮಗಳಿಗೆ, ಇಲ್ಲಿಂದ ಹಾಕೋಬೇಕು ಅವಳು. ಅಲ್ಲ ಮನೆ ನಂದೊರ ಹಾಕೊಳ್ತೈತೆ. ಯಾಕೆ ಮಗನೆ ಹೊಡೆದ್ಬಿಟ್ಲಾ? ಇವಳು ಹೊಡೆದ್ಲಾ? ಇವಳು ಹೊಡೆದವಳ ಮಗನೆ. ನೀನು ಬಟ್ಟೆ ಚೆನ್ನಾಗಿಲ್ಲ, ನಾವು ಬೇರೆ ಬ್ಯಾಗಿ ತರ್ತೀವಿ. ನೀನು ಬಟ್ಟೆ ಚೆನ್ನಾಗಿಲ್ಲ. ಏನು ಹಿಂಗೆ ತೋರಿಸಿ. ಅಮ್ಮ ಹೇಳು, ಎಲ್ಲರಿಗೂ ಹಾಯ್ ಮಾಡು ಮಗನೆ. ಮಾಡಲ್ಲ? ಯಾಕು ಮಾಡಲ್ಲಪ್ಪ? ಇಲ್ಲಿ ಹೊಡೆದ್ಲು ಶ್ರಾವಣಿ ನೋಡಿ. ಅಪ್ಪ ಅವಳು ಯಾರಪ್ಪ? ಇವಳು ನಿಜವಾಗ್ಲೂ ನನ್ನ ಮಗಳೇ ಇರ್ಬೇಕಮ್ಮ. ಅತ್ಲಾಗಿ ಗೊಮ್ಮೆ ನಿನ್ನ ಬಟ್ಟೆ ಚೆನ್ನಾಗಿಲ್ಲ ಕಣೆ. ನನ್ನ ಮಗಳು ಕೊಡು, ನಾನು ಅದನ್ನು ಕಟ್ ಮಾಡಿಬಿಟ್ಟು ಅವ್ಳ ಸೈಜ್ ಹಿಡಿದ್ಬಿಟ್ಟು ನನ್ನ ಮಗಳಿಗೆ ಹಾಕ್ತೀನಿ. ಕೊಡು.
ಎಣ್ಣೆ ಹಾಕತ್ತೀನಿ. ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊ, ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊ. ನನಗೆ ಒದೆ ತಿನ್ನಕ್ಕೆ ಐತೆ ಇಲ್ಲ ಇಲ್ಲಿ. ತಿನ್ನಿ ಚಾಡಿ, ನಿಮ್ಮ ಮಮ್ಮಿನಿಂದ ಮರ್ತೋಗೈತೆ. ಬಾ ನಿಮ್ಮ ಸೂಪರ್ವೈಸರ್ಗೆ ಫೋನ್ ಮಾಡಿ ಸ್ಯಾಲ್ರಿ ಹಾಕ್ಸು ಫಸ್ಟು. 5 ತಿಂಗಳಾಯ್ತು ಸಂಬಳ ಹಾಕ್ಸಿಲ್ಲ. 5 ತಿಂಗಳಾಯ್ತು ಸಂಬಳ ಹಾಕಿಲ್ಲ, ಅದಕ್ಕೆ ಮಗಳಿಗೆ ಬಟ್ಟೆ ತಂದಿಲ್ಲ. ಹಿಂಗೂ ಇರುತ್ತಾ? ಯಾರಾದರೂ ಹಿಂಗೂ ಮಾಡ್ತಾರ? ಮಗಳಿಗೆ ಬಟ್ಟೆ ತರ್ದೇನೆ. ಸೊ ನಾವಾಗಿದ್ರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲಪ್ಪ. ನಾವೆಲ್ಲ ಹಿಂಗೆ ಮಾಡಲ್ಲಪ್ಪ. ನಾವೆಲ್ಲ ಬಟ್ಟೆ ತಂದಿದ್ದೀವಿ, ನಾವು ಬಟ್ಟೆ ತಂದಿದ್ದೀವಿ, ಅವ್ರ ಮಗಳಿಗೆ ತಂದಿಲ್ಲ. ಅವರಮ್ಮ ಅವ್ರಿಗೆ ತಂದಿರೋದು, ನಾನು ತಂದಿಲ್ಲ. ನನ್ನ ಯಾಕೊಂಡಿದ್ಯಾ? ನೀವು ನಿಮ್ಮ ಮಗಳನ್ನ ನೆನಪಿಸ್ಕೊಂಡು ನಿಮ್ಮ ಮಗಳಿಗೆ ತರಬೇಕಪ್ಪ. ಸರಿ ನಾವು ಬೇರೆ ಅಂಗಡಿಗೆ ಹೋಗೋಣ, ಟ್ರೆಂಡ್ಗೆ ಹೋಗೋಣ. ಹೊಸ್ದಾಗಿರೋ ಟ್ರೆಂಡ್, ಹೊಸದು. ಹೌದಾ? ಅದ್ಯಾವುದು ಚಿಕ್ಕ ಟ್ರೆಂಡ್ಸ್ ಕಡೆ, ಟ್ರೆಂಡ್ ಅಲ್ಲ, ಟ್ರೆಂಡ್ಸ್. ಟ್ರೆಂಡ್ ಒಂದಿದೆ, ಅದಕ್ಕೆ ಹೋಗ್ತೀವಿ ನಾವು. ಬೇರೆ ಇದೆ ಟ್ರೆಂಡ್, ಓಕೆನಾ? ಅಲ್ಲಿ ಮಕ್ಕಳದೇ, ಬರೀ ಚಿಕ್ಕ ಮಕ್ಕಳದೇನೆ. ನನ್ನ ಮಗಳಿಗೆ ಜೀನ್ಸ್ ಪ್ಯಾಂಟು, ಚುಟ್ಟಿ ನಾನು ಇಲ್ಲಿಗೆ ತರ್ತೀನಿ. ಇಲ್ಲಿಗಷ್ಟೇ ತರ್ತೀನಿ. ಕೋಪ ಬಂದಿದೆ, ಕೋಪ ಬಂದಿದೆ. ಮೈಕೈ ನೋವು ಬಂದ್ಬಿಟ್ಟು ಅಷ್ಟು ಹೊಡೆದ್ಲು ನನ್ನ. ಇಷ್ಟೊತ್ತವರೆಗೂ ಹೊಡೆದ್ಲು, ಈಗ ಮೆಹಂದಿ ಹಾಕ್ತಾವಳೆ. ಹಾಂ, ವಾವ್, ಸೂಪರ್ ಮೆಹಂದಿ ಹಾಕಿದ್ಯಾ ಮಗಳು. ಈ ಅದೃಷ್ಟ ಯಾರಿಗೆ ಸಿಗುತ್ತೆ? ನೋಡೋಣ, ನನ್ನ ಮಗಳು ಎಷ್ಟು ಚೆನ್ನಾಗಿ ಮೆಹಂದಿ ಹಾಕಿದ್ದಾಳೆ. ಕೊನೆಗೂ ಹೊರಟ್ಲು ಬಟ್ಟೆ ತಗೊಳಕ್ಕಲ್ಲ ಮತ್ತೆ. ಖುಷಿ ಆಯ್ತಾ? ಎರಡು ತಗೊಂಡ ಮಗನೆ. ಯಾರ್ಯಾರಿಗದು? ಯಾರ್ಯಾರಿಗೆ ಕಂದ? ಯಾರ್ಯಾರಿಗೆ? ಲಕ್ಷಿತಗೂ ನಿಂಗ? ನಿನ್ಗೆ ಯಾವುದು? ಲಕ್ಷಿತಂಗೆ ಯಾವುದು? ಸಂಜೆ ಆಗ್ತಿದ್ದಂಗೆ ತುಂಬ ಮಳೆ, ಗುಡುಗು, ಮಿಂಚು, ಗಾಳಿ ತುಂಬ ಬರೋಕ್ಕೆ ಶುರುವಾಯಿತು. ನಾನು ಸ್ಟಾರ್ಟಿಂಗ್ ಮಾತ್ರ ವಿಡಿಯೋ ಮಾಡ್ಕೊಂಡು ಆಮೇಲೆ ನಿಮ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಮಳೆ ಬರ್ತಾಯಿತ್ತು, ಒಳಗಡೆ ಎಲ್ಲ ನೀರು ಸಿಡಿತಾ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತ್ರ ಮಾಡಿಕೊಂಡೆ. ನಾನು ಟ್ರೈ ಮಾಡ್ತಿದ್ದೆ ಈ ರೀಲ್ಸಲ್ಲೆಲ್ಲ ನೋಡಿ. ಜೋರಾಗಿ ಕೂಗೋದ್ರೆ, ಅಪ್ಪ ಅಂತ ಕೂಗೋದ್ರೆ ಸಿಡ್ಲು ರಿಯಾಕ್ಷನ್ ಕೊಡೋದು. ಅದೇ ಥರ ನನಗೂ ಆಯಿತು ಇವತ್ತೊಂದು ಟ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.